ಸ್ನೇಹಿತರೆ, ನಾನು ಈಗ ಹಾಕೋ ವಿಡಿಯೋನ ಹಿಂದೂಗಳು ಒಂದ್ಸರಿ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಕಳ್ಳನ ಮಕ್ಕಳು ಸನ್ಯಾಸಿಗಳು ಏನು ಅಂದರೆ, ಇವರು ಕಷ್ಟಪಟ್ಟು ದುಡಿಯಲ್ಲ. ಸುಮ್ಮನೆ ನಾನು ಸನ್ಯಾಸಿ, ನಾನು ದೇವರು. ರೀ ಸ್ವಾಮಿ, ಇವರೇ ದೇವ್ರನ್ನ ನೋಡಿರಲ್ಲ. ನಿಮ್ಮ ಹತ್ರ ದೇವ್ರ ಹೆಸರು ಹೇಳ್ಕೊಂಡು ಯಾವುದೇ ಸನ್ಯಾಸಿ ಬರಲಿ, ಅವನು ನಂಬೇಡಿ. ಸ್ನೇಹಿತರೆ, ಇವಾಗ ನೋಡಿದ್ರಲ್ಲ ಈ ವಿಡಿಯೋನ, ಇವನು ಫೇಸ್ಬುಕ್ಕಲ್ಲಿ ಈ ಜಂತರ್ ಮಂತರ್ದು ವಿದ್ಯಾರ್ಥಿಗಳು ಹೋರಾಟ ನಡೀತಾ ಇತ್ತಲ್ಲ, ಅದ್ರಲ್ಲಿ ಕಾಣಿಸ್ಕೊಂಡ. ಅದ್ರಲ್ಲಿ ಒಂದಷ್ಟು ಬೈದ ಬಿ ಜೆ ಪಿಗೆ. ಓಕೆ, ಬೈಕೊಂಡು ಸಾಯಲಿ, ಪಕ್ಷ ಹೆಂಗಾದ್ರೂ ಮಾಡ್ಕೊಂಡು ಸಾಯಲಿ. ಈಗ ಸಡನ್ಲಿ ಆಗಿ ಇವನು ಏನು ಮಾಡ್ತಾವನೆ ಅಂತ ಅಂದರೆ, ಈ ಫೇಸ್ಬುಕ್ಕಲ್ಲಿ ಬಂದ್ಬಿಟ್ಟು ಸನ್ಯಾಸಿಗಳ ಬಗ್ಗೆ ಮಾತಾಡ್ತಾವನೆ. ಈ ಇತ್ತೀಚಿನ ದಿನಗಳು ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ಧರ್ಮ ಒಂದು ಪಕ್ಷಕ್ಕೆ ಮಾತ್ರ ಸೀಮಿತ ಅನ್ನೋ ಥರ ಆಗ್ಬಿಟ್ಟಿದೆ. ಹಾಳಾಗಿ ಹೋಗಲಿ, ಪರವಾಗಿಲ್ಲ. ಆದರೆ ಈ ಸನ್ಯಾಸಿಗಳ ಬಗ್ಗೆ, ಸಾಧು ಸಂತರ ಬಗ್ಗೆ ಮಾತಾಡಬೇಕಾದ್ರೆ ಚೂರು ಕಾಮನ್ ಸೆನ್ಸು ಅಥವಾ ಏನು ಪರಿಜ್ಞಾನ, ವೈಚಾರಿಕತೆ, ಸಾಂಸ್ಕೃತಿಕ ಮನೋಭಾವ, ನಮ್ಮ ಏನು ಹೇಳ್ತಾರೆ, ನಮ್ಮ ಬೆಳವಣಿಗೆ, ನಮ್ಮ ಹುಟ್ಟು. ಸೊ ಇವನು ಕೂಡ ಒಬ್ಬ ಹಿಂದೂ ಥರನೇ ಇದ್ದಾನೆ. ನಾನು ಹಿಂದೂ ಅಥವಾ ಬೇರೆ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ಧರ್ಮದ ವಿಚಾರನೇ ಬೇಡ. ಯಾಕೆಂದರೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆದ ಹಿನ್ನೆಲೆ, ವಾಸ್ತವಿಕತೆ ಮತ್ತು ವೈಚಾರಿಕತೆ, ಸಾಂಸ್ಕೃತಿಕತೆ ಇದೆ. ಬಟ್ ಇಲ್ಲಿ ಒಬ್ಬ ಸಾಧು ಸಂತರ ಬಗ್ಗೆ ಮಾತಾಡಬೇಕಾದ್ರೆ ಒಂಚೂರು ಯೋಚನೆ ಮಾಡಬೇಕು. ಅವ್ರು ಯಾರು? ಸಾಧುಗಳು ಭಿಕ್ಷುಕರಲ್ಲ. ನಿಜವಾದ ಸಾಧುಗಳು ಯಾರೂ ಕೂಡ ಭಿಕ್ಷುಕರಲ್ಲ. ಅಥವಾ ಹಿಂದೂ ಧರ್ಮದಲ್ಲಿ ಇರುವಂತಹ ಸಾಧುಗಳ ವೈಚಾರಿಕತೆ ಮತ್ತು ಅವರ ಏನು ಜ್ಞಾನ ಭಂಡಾರ ಇದೆಯಲ್ಲ, ಅದನ್ನು ಯಾವನು ಕೂಡ ಭೇದಿಸೋಕ್ಕಾಗಲ್ಲ. ಇವಾಗಲೂ ಕೂಡ ಏನು ನಮ್ಮ ವಿಜ್ಞಾನ ಮುಂದುವರೆದ್ರೂ ಕೂಡ ಎಷ್ಟೋ ಸಾಧುಗಳ ಅವರ ಏನು ಹೇಳ್ತಾರೆ, ಅವರ ಒಂದೊಂದು ಏನೊಂದು ವಿಧಿವಿಧಾನಗಳು ಅಥವಾ ಅವರ ಒಂದು ತಪಸ್ಸಿನ ಶಕ್ತಿಗಳನ್ನ ಕೂಡ ಇವತ್ತು ಯಾರೂ ಕೂಡ ಅದನ್ನ ಗೇಜ್ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಜನಗಳಲ್ಲಿ ಏನಾಗಿದೆ ಅಂತ ಅಂದರೆ, ಏನೋ ಒಂದು ಫೇಸ್ಬುಕ್ಕಲ್ಲಿ ಬರಬೇಕು, ಏನೋ ಒಂದು ಬೊಗಳ್ಬೇಕು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲಿವರೆಗೂ ಇಂಥವ್ರನ್ನ ಬೆಳೆಯೋಕ್ಕೆ ಬಿಡ್ತಿರಲ್ಲ, ಮುಂದೆ ಮುಂದೆ ಏನಾಗುತ್ತೆ ಅಂತ ಅಂದರೆ, ನಮ್ಮ ಮುಂದಿನ ಪೀಳಿಗೆಯಲ್ಲಿ ಸಾಧು ಸಂತರ ಬಗ್ಗೆ ಒಂದು ಅಸಹ್ಯ ಬಂದ್ಬಿಡುತ್ತೆ. ಪ್ರತಿದಿನ ಇದಲ್ಲ ವಾಸ್ತವ, ಇದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಕ್ಕೆ ಏನು ಹೇಳ್ತಿದ್ದೀನಿ ಅಂದರೆ, ನಮಗೊಂದು ಸಂಸ್ಕಾರ ಇದೆ. ಒಂದು ಸಾಧು ಅಥವಾ ಒಬ್ಬ ಸನ್ಯಾಸಿ ಅಂದರೆ ಒಂದು ಪೂಜನೀಯ ಮನೋಭಾವ ಇದೆ. ಈ ಮಸೀದಿ ಕಟ್ಕೊಂಡು ಮಾತಾಡ್ತಾರಲ್ಲ, ಆ ಸಾಧುಗಳ ಬಗ್ಗೆ ನಾನು ಹೇಳ್ತಿಲ್ಲ. ಸೊ ತಮ್ಮ ಇಡೀ ಕುಟುಂಬವನ್ನು ತೊರೆದು ಲೋಕೋದ್ಧಾರಕ್ಕೋಸ್ಕರ ಎಲ್ಲೋ ಒಂದು ಕಡೆ ಕೂತು ತಪಸ್ ಮಾಡ್ತಾರಲ್ಲ, ಅವ್ರಿಗೆ ಇವತ್ತು ಕೂಡ ಬದುಕಿದ್ದಾರೆ. ಇವತ್ತು ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಅವ್ರನ್ನ ಪೂಜನೀಯ ಮನೋಭಾವನ ನೋಡಲೇಬೇಕು. ಮೊದಲು ಈ ಥರ ನಾಯಿಗಳು ಕಂಡಾಗ ಕಲ್ಲಲ್ಲಿ ಹೊಡೀರಿ, ಇಲ್ಲ ಮುಂದಿನ ದಿನಗಳಲ್ಲಿ ಇವು ತುಂಬ ಕಚ್ಚುತ್ತೆ ಸಮಾಜಕ್ಕೆ.